ನಮಸ್ಕಾರ, ವನಶ್ರೀ ಚಾನಲ್ಗೆ ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಬರ್ತಾ ಇದೆ ಮತ್ತು ಇದ್ರ ಸ್ಟೋರಿ ಏನು ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮರ್ಯಾದೆ ರಾಮಣ್ಣನಿಗೆ ಅವ್ರ ಅಪ್ಪ ಹೇಳಿ ಕಳಿಸಿರ್ತಾರೆ, ನೀನು ನಾಟಕ ಅದು ಇದು ಅಂತ ಕೂತ್ಕೊಳ್ಳೋದಕ್ಕಿಂತ ಹೋಗಿ ಒಂದು ಕೆಲಸ ಹುಡುಕು ಅಂತ ಹೇಳ್ತಾರೆ. ಅದಕ್ಕೆ ಇವನೇನು ಮಾಡ್ತಾನೆ, ಅಲ್ಲಿ ನಾಟಕದಲ್ಲಿ ಒಂದು ಹುಡುಗಿ ಇವನ ಜೊತೆ ಪಾತ್ರ ಮಾಡೋವಂಥ ಹುಡುಗಿ, ಅವಳು ಇವನು ಕಂಡ್ರಾಗಲ್ಲ, ಇವಳಿಗೆ ಅವ್ನು ಕಂಡ್ರಾಗಲ್ಲ, ತುಂಬಾ ಇವರಿಬ್ಬರಿಗೂ ಇರಿಟೇಷನ್ ಇರುತ್ತೆ. ಆಮೇಲೆ ಅಲ್ಲಿ ರಾಮಣ್ಣನ ಫ್ರೆಂಡ್ ಆಗಿರೋ ಅಂಥ ಇವನು ಕೂಡ ರಾಮಣ್ಣನ ಜೊತೆಗೆ ಇರ್ತಾನೆ. ಆಮೇಲೆ ರಾಮಣ್ಣನ ಅಲ್ಲಿ ಹೋಗಿ ಲೆಟ್ರ್ ಕೊಟ್ಟಿರ್ತಾನೆ ರಾಮಣ್ಣನ ಅಪ್ಪ, ಇದನ್ನು ತೊಗೊಂಡೋಗಿ ಕೊಡು, ಅವ್ರು ಕೆಲಸ ಕೊಡ್ತಾರೆ ಅಂತೇಳ್ಬಿಟ್ಟು. ಹಳ್ಳೀಲಿರೋದ್ರಿಂದ ಇವನು ರಾಮಣ್ಣ ಸಿಟಿಗೆ ಹೋಗ್ತಾನೆ. ಸಿಟಿಗೆ ಹೋಗಿ ಆ ಲೆಟ್ರನ್ನ ಅವ್ರಿಗೆ ತೋರಿಸ್ಬೇಕು. ಅದಕ್ಕೆ ಮುಂಚೆ ಇವರಿಬ್ಬರೂ ಭೇಟಿ ಆಗ್ತಾರೆ. ನಾನು ನಾಟಕನೇ ಮಾಡ್ಕೊಂಡು ಕೂತ್ರೆ ಆಗಲ್ಲ, ನೀನು ಕೆಲಸ ಹುಡುಕು ಅಂತ ಹೇಳಿರ್ತಾರೆ ಅವರಪ್ಪ. ಹಾಗಾಗಿ ಇವನು ಮರ್ಯಾದೆ ರಾಮಣ್ಣ ಕೆಲಸ ಹುಡ್ಕೊಳ್ಳೋಕ್ಕೆ ಅಲ್ಲಿ ಸಿಟಿಗೆ ಹೋಗ್ತಾನೆ. ಜೊತೆಗೆ ಫ್ರೆಂಡನು ಇನ್ನೊಬ್ಬ ಅವನ ಸ್ನೇಹಿತನ ಕರ್ಕೊಂಡು ಹೋಗ್ತಾನೆ. ಆ ಮಧ್ಯದಲ್ಲಿ ಒಬ್ಬನಿಗೆ ಚೆನ್ನಾಗಿ ಗೂಸ ಕೊಟ್ಟು ಹೋಗಿರ್ತಾನೆ. ಆ್ಯಕ್ಚುಲಿ ಆ ನಾಟಕದ ಕಂಪ್ನಿಲಿರೋ ಅಂಥ ಆ ಹೀರೋಯಿನ್ ಅಣ್ಣ ಅಂತ ಕಾಣುತ್ತೆ. ಅವನಿಗೆ ಚೆನ್ನಾಗಿ ಗೂಸ ಕೊಟ್ಟು ಹೋಗಿರ್ತಾನೆ. ಅವನು ಆಂಬುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾನೆ. ಅವನ ಹೆಂಡ್ತಿ ಫೋನ್ ಮಾಡ್ತಾಳೆ, ಅವನು ಹೇಳ್ಕೊಳ್ಳಲ್ಲ ಹೊಡೆದ್ರು ಅಂತೇಳ್ಬಿಟ್ಟು. ಆಮೇಲೆ ಇಲ್ಲಿ ಕೂಡ ಅವಳು ಫೋನ್ ಮಾಡ್ತಿರ್ತಾಳೆ. ನಾಟಕದ ಕಂಪ್ನಿ ಹುಡುಗಿ ಅಂದರೆ ಹೀರೋಯಿನ್ ಆಗಿರೋವಂಥವಳು ಫೋನ್ ಮಾಡ್ತಿರ್ತಾಳೆ. ಫೋನ್ ಮಾಡಿದ್ರೂ ಕೂಡ ಅವನು ಅದಕ್ಕೆ ರಿಸೀವ್ ಮಾಡ್ದಂಗೆ ಅವನು ಕೆಲಸನೇ ಹುಡುಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ಅಲ್ಲಿ ಹೋಗಿರ್ತಾನೆ. ಇವನಿಗೆ ಮಾತ್ರ ಚೆನ್ನಾಗಿ ಒದೆ ಕೊಟ್ಟಿರ್ತಾನೆ. ಒಂದು ಕೈ ಎತ್ತಕ್ಕೆ ಆಗಲ್ಲ ಆ ಥರ ಕೊಟ್ಟಿರ್ತಾನೆ ಒದೆಯ. ಏನೋ ಇರಿಟೇಷನ್ ಮಾಡಿರ್ತಾನೆ, ಹಂಗಾಗಿ ಚೆನ್ನಾಗಿ ಒದೆ ಕೊಟ್ಬಿಟ್ಟಿರ್ತಾನೆ. ಆಮೇಲೆ ಅವನ ಹೆಂಡ್ತಿ ಕೇಳಿದಾಗ ಅವನು ಹೇಳೋದೇ ಇಲ್ಲ ಹೊಡೆದ್ರು ಅಂತೇಳಿ, ಬೇರೆ ಏನೋ ಕಾರಣ ಹೇಳಿಬಿಟ್ಟು ಅಲ್ಲಿ ತಪ್ಪಿಸ್ಕೊಳ್ತಾನೆ. ಆಮೇಲೆ ಇವನು ಮರ್ಯಾದೆ ರಾಮಣ್ಣ ಇದು ಸರಿಯಾಗಲ್ಲ ಅಂತೇಳ್ಬಿಟ್ಟು ಸಿಟಿಗೆ ಹೊರಟೋಗ್ತಾನೆ. ಸಿಟಿಗೆ ಹೊರಟೋಗಿ ಅಲ್ಲಿ ಕೊಟ್ಟಿರೋ ಅಂಥ ಅವ್ರ ಅಪ್ಪ ಲೆಟ್ರ್ ಕೊಟ್ಟಿರೋ ಅಂಥ ಕಂಪ್ನಿ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಆ ಕಂಪ್ನಿ ಮೇಡಮ್ಮು ಆವಾಗ ತಾನೇ ಎಂಟ್ರಿ ಬರ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅವನು ಹೋಗ್ತಾನೆ. ಆ ಮೇಡಮ್ಮು ಎಲ್ಲ ಕಡೆನೂ ಲೆಟ್ರು ಆಫೀಸೆಲ್ಲ ನೋಡಿಕೊಂಡು ಒಳಗಡೆ ಬರ್ತಾರೆ. ಕಾರ್ ಬರೋದನ್ನೇ ಕಾಯ್ಕೊಂಡು ನಿಂತಿರ್ತಾನೆ ಮರ್ಯಾದೆ ರಾಮಣ್ಣ. ಕಾರ್ ಬಂದಮೇಲೆ ಬಂದರು ಅಂತೇಳ್ಬಿಟ್ಟು ಓನರು ಅಂದರೆ ಕಂಪ್ನಿ ಓನರ್ ಬಂದರು ಅಂತೇಳ್ಬಿಟ್ಟು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗಿ ಅವ್ರ ಕಂಪ್ನಿನಲ್ಲಿ ಕೆಲಸ ಕೇಳಬೇಕು. ಇವ್ರು ಹೋಗಿ ನಿಂತಿರ್ತಾರೆ. ಆ ಮೇಡಮ್ಮು ಎಲ್ಲ ಕಡೆ ನೋಡಿಕೊಂಡು ಎಲ್ಲ ಪರಿಶೀಲನೆ ಮಾಡಿ ಇವ್ರ ಕಡೆ ಬರುವಾಗ ನಮಸ್ಕಾರ ಅಕ್ಕ ಅಂತ ಹೇಳ್ತಾನೆ. ಅಕ್ಕ ಅಂತ ಹೇಳ್ತೀಯಲ್ಲ ಅಂತ ಹೇಳ್ಬಿಟ್ಟು ಅವಳು ಕರೆಕ್ಟಾಗಿ ನಿನಗೆ ಕರೆಯೋಕ್ಕೂ ಬರಲ್ವಾ, ಹೆಸರಿಡ್ದು ಕರಿ ಅಂತ ಹೇಳ್ತಾನೆ. ಹೆಸರಿಡ್ದು ಹೆಂಗೆ ಮೇಡಮ್ ಕರೆಯೋದು, ಹೆಸರಿಡ್ದು ಹೆಂಗೆ ಅಕ್ಕ ಕರೆಯೋದು ಅಂತ ಅಂದಾಗ, ಅಕ್ಕ ಎಲ್ಲ ಬೇಡ ಮೇಡಮ್ ಅಂತ ಕರಿ ಅಂತ ಹೇಳ್ತಾನೆ. ಆಯಿತು ಅಂತಲೇ ಮೇಡಮ್ ಅಂತ ಕರೆಯೋಕ್ಕೆ ಒಪ್ಕೊಳ್ತಾನೆ ರಾಮಣ್ಣ. ಆಮೇಲೆ ರಾಮಣ್ಣ ತಂದಿರೋ ಅಂಥ ಲೆಟ್ರನ್ನ ಮೇಡಮ್ಗೆ ಕೊಡ್ತಾನೆ. ಮೇಡಮ್ಮ ಅದನ್ನು ನೋಡಿಬಿಟ್ಟು ಲೆಟ್ರನ್ನ ನೋಡ್ತಾಳೆ. ಲೆಟ್ರನ್ನ ನೋಡಿಬಿಟ್ಟು ನಿನ್ನ ಹೆಸರು ಚೆನ್ನಾಗಿಲ್ಲ, ಮರ್ಯಾದೆ ರಾಮಣ್ಣ ಅಂತೇಳಿ ರಾಮ್ ಅಂತ ಹಾಕ್ಕೊಳ್ಳೋಣ, ಹೆಸರು ಚೇಂಜ್ ಮಾಡ್ತೀನಿ ಅಂತೇಳಿ ರಾಮ್ ಅಂತ ಹೇಳ್ತಾಳೆ. ರಾಯ್ ಅಥವಾ ರಾಮ್ ಅಂತ ಹೇಳ್ತಾಳೆ. ರಾಮು ಅಂತ ಕರೀತಾರೆ. ಅವನಿಗೆ ಒಂಥರ ಇರಿಟೇಷನ್, ನಮ್ಮಮ್ಮ ಒಪ್ಪಲ್ಲ ಅಂತಾನೆ. ಚೆನ್ನಾಗಿಲ್ಲ ಈ ಹೆಸರು, ಇಲ್ಲಿಗೆ ಶೂಟ್ ಆಗಲ್ಲ ಅಂತ ಹೇಳ್ತಾಳೆ. ಸರಿ ಇನ್ನೇನು ಮಾಡೋದು, ವಿಧಿ ಇಲ್ದಲೆ ಒಪ್ಕೊಂಡು ಬಿಡ್ತಾನೆ. ಒಪ್ಕೊಂಡು ಇವನು ನನ್ನ ಸ್ನೇಹಿತ ಅಂತಲೂ ಪರಿಚಯ ಮಾಡಿ ಹೇಳ್ತಾನೆ. ಆಮೇಲೆ ಇಬ್ಬರು ಅವನಿಗೆ ಕೆಲಸ ಆಗುತ್ತೆ. ಲೆಟ್ರ್ ನೋಡಿಬಿಟ್ಟು ಕೆಲಸ ಕೊಡ್ತಾಳೆ. ಕೆಲಸ ಕೊಟ್ಟಾದಮೇಲೆ ಅಲ್ಲಿ ಕೆಲಸ ಮಾಡೋಕ್ಕೆ ಅವ್ನು ರೆಡಿ ಆಗಬೇಕು ಇವಾಗ. ಆಮೇಲೆ ಇವನು ಲೆಟ್ರ್ ಬರೀತಾನೆ, ನನಗೆ ಕೆಲಸ ಸಿಕ್ತು ಅಂತ ಅವ್ರ ಅಪ್ಪಂಗೆ. ಆವಾಗ ಅವರಪ್ಪ ಹಳ್ಳೀಲಿ ಚೇರ್ ಮೇಲೆ ಕೂತ್ಕೊಂಡು ಲೆಟ್ರನ್ನ, ಮರ್ಯಾದೆ ರಾಮಣ್ಣಂಗೆ ಕೆಲಸ ಸಿಕ್ತಂತೆ, ಬಾರವ್ವ ನೋಡು ಅಂತೇಳಿ ಅವ್ರ ಅವ್ವನ ಕರೀತಾನೆ. ಅವ್ರವ್ವ ಹೌದೇನೋ ಕೆಲಸ ಸಿಕ್ತೇನೋ ಬಂದೇ ಕಾಣೋ ಅಂತೇಳ್ಬಿಟ್ಟು ಆ ಅಜ್ಜಿ ಬರುತ್ತೆ. ಆ ಅಜ್ಜಿ ಬರೋ ಅಷ್ಟರೊಳಗೆ ಲೆಟ್ರಿಗಿಂತ ಅನ್ನೋದಕ್ಕಿಂತ ಫೋನಲ್ಲೇ ಹೇಳಿಬಿಡ್ತಾನೆ ಕೆಲಸ ಸಿಕ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಅಜ್ಜಿ ಬರ್ತದೆ, ಹೌದೇನೋ ಕೆಲಸ ಸಿಕ್ತೇನೋ ರಾಮಣ್ಣಂಗೆ ಕೆಲಸ ಸಿಕ್ತೇನೋ ಖುಷಿಯಾಗಿ ಕೇಳ್ಕೊಂಡು ಬರುತ್ತೆ ಅಜ್ಜಿ. ಕೇಳ್ಕೊಂಡು ಬಂದು ತುಂಬ ಖುಷಿ ಪಡುತ್ತೆ. ಆಮೇಲೆ ಅವನು ಅಜ್ಜಿ ಹೆಂಗೋ ಒಂದು ಕೆಲಸ ತಗೊಬಿಟ್ನಲ್ಲ ಅಂತ ತುಂಬ ಖುಷಿಯಾಗುತ್ತೆ.
ರಾಮಣ್ಣ ಬರೀ ನಾಟಕ ಅಂತಲೇ ಮಾಡ್ಕೊಂಡಿದ್ದ. ಹೆಂಗೋ ಹೋಗಿ ಅಲ್ಲೊಂದು ಕೆಲಸಕ್ಕೆ ದಾರಿ ಆಯ್ತಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿ ಆಗುತ್ತೆ. ಆಮೇಲೆ ಅಜ್ಜಿ ಮಗ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ, ಅಮ್ಮ ಮಗ ಇಬ್ಬರು ಮಾತಾಡ್ಕೊಂಡು ಕೂತಿರ್ತಾರೆ. ಈ ಕಡೆ ಬಂದು ಇವಳು ಲೆಟ್ರನ್ನೆಲ್ಲ ನೋಡ್ತಾಳೆ. ಲೆಟ್ರನ್ನೆಲ್ಲ ನೋಡಿ ಎಲ್ಲ ಪರಿಶೀಲನೆ ಮಾಡಿ ಸರಿ ಅಂತೇಳ್ಬಿಟ್ಟು ಹೆಸ್ರನ್ನು ಚೇಂಜ್ ಮಾಡಾಯಿತು, ಎಲ್ಲ ಆಯಿತು. ಇವಾಗ ಅವಳು ಕೆಲಸ ಕೊಡೋಕ್ಕೆ ಒಪ್ಕೊಂಡಿದ್ದಾಳೆ. ಇನ್ನೂ ಏನು ಕೆಲಸ ಅಂತ ಕೂಡ ಹೇಳಿಲ್ಲ. ರಾಮಣ್ಣ ಕೂಡ ಅಲ್ಲೇ ಇದ್ದಾನೆ. ರಾಮಣ್ಣನ ಹೆಸರು ಚೇಂಜ್ ಆಯಿತು, ಇವಾಗ ರಾಮ್ ಅಂತ ಆಯಿತು. ರಾಮ ಇವಾಗ ಅಲ್ಲೇ ಇರೋದ್ರಿಂದ ಅವರಮ್ಮ ಅಂದರೆ ಜಯಮ್ಮ, ಅವಳು ಏನು ಹೇಳ್ತಾಳೋ ನೋಡಬೇಕು ಮುಂದೆ. ಅವಳು ಹೇಳಿದ್ರೇ ಒಪ್ಪಿಗೆ ಆಗೋದು. ನನ್ನ ಮಗ ಅಲ್ಲಿ ಕೆಲಸ ಮಾಡಬೇಕೋ ಬೇಡವೋ ಅನ್ನೋದನ್ನು ಜಯಮ್ಮಂದೇ ನಿರ್ಧಾರ ಆಗಿರುತ್ತೆ. ಆಮೇಲೆ ಅವಳು ಒಬ್ಬೊಬ್ರಿಗೂ ಕೆಲಸ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಬರ್ತಾ ಇರುವಾಗ ಇವರೇ ಇರಬೇಕು ಮೇಡಮ್ ಅಂತ ಹೇಳ್ಬಿಟ್ಟು, ಅಕ್ಕ ಇವರೇ ಇರಬೇಕು ಅಂತೇಳಿ ಹೋಗ್ತಾನೆ. ಅಕ್ಕ ಅಂತಾನೆ, ಪಾಪ ಹಳ್ಳಿ ಭಾಷೆಯಲ್ಲಿ ಅವನು ಹೇಳ್ತಾನೆ. ಆದರೆ ಅವಳಿಗೆ ಅದು ಇಷ್ಟ ಆಗಲ್ಲ. ಲೆಟ್ರೆಲ್ಲ ಓದಿ ನೋಡಿಕೊಂಡು ಓಕೆ ನನ್ನ ಹೆಸರು ಚೇಂಜ್ ಮಾಡಿದೆ ಅಂತೇಳ್ಬಿಟ್ಟು ಚೇಂಜ್ ಮಾಡಿ ಎಲ್ಲರಿಗೂ ಹೆಸರು ಆ ಥರ ಚೇಂಜ್ ಮಾಡಿರ್ತಾರೆ. ಆಮೇಲೆ ಕೆಲವ್ರು ಬಂದುಬಿಟ್ಟು ರಾಮ್ ಅಂತ ಕರೀತಾರೆ, ಕೆಲವರು ರಾಯ್ ಅಂತ ಕರೀತಾರೆ. ಹೀಗೆ ಕತೆ ಇದು ಮುಂದುವರಿತಾ ಇದೆ. ರಾಮಣ್ಣ ಅವ್ರ ಅವ್ವಂಗೆ ಇನ್ನೂ ತಿಳಿಸಿಲ್ಲ. ಅವ್ರವ್ವ ಏನು ಹೇಳ್ತಾಳೋ ನೋಡಬೇಕು. ಅಲ್ಲಿವರೆಗೆ ರಾಮಣ್ಣ ಈಗ ಕೆಲಸಕ್ಕೆ ಸೇರಾಗಿದೆ. ಇವತ್ತಿಂದ ಕೆಲಸಕ್ಕೆ ಸೇರಿಕೊಳ್ಳೋದು ಅಂತ ಆಯಿತು. ರಾಮಣ್ಣ ನೋಡ್ತಾ ನಿಂತಿರ್ತಾನೆ. ಅವಳು ಲೆಟ್ರ್ ಓದಿ ಎಲ್ಲ ತಿಳ್ಕೊಳ್ತಾಳೆ. ಓ ಹೌದಾ ಅಂತೇಳ್ಬಿಟ್ಟು ನಮ್ಮವ್ವ ಒಪ್ಪಲ್ಲ, ಹೆಸ್ರು ಚೇಂಜ್ ಮಾಡಿದ್ರು ಒಪ್ಪಲ್ಲ ಅಂತಲೇ ಅವಳೇನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವಳ ಪಾಡಿಗೆ ಅವಳು ಹೆಸರು ಚೇಂಜ್ ಮಾಡಿ ಹೋಗ್ತಾಳೆ. ಈ ಕಡೆ ಬಂದು ಈ ನಾಟಕದ ಕಂಪ್ನಿನಲ್ಲಿ ಇರೋವಂಥ ಹೀರೋಯಿನ್ ಇದ್ದಾಳಲ್ಲ, ಅವರಮ್ಮ ಅಲ್ಲಿ ಕೇಳ್ತಾಳೆ, ನಾಟಕ ಇದೆ ಅಂತ ಅಂದ್ಕೊಂಡು ಕೂತಿರ್ತೀಯ ಅಥವಾ ಬೇರೆ ಏನಾದ್ರು ಮಾಡ್ತೀಯ ಅಥವಾ ಮದುವೆ ಮಾಡ್ಕೊಳ್ತೀಯ ಅಂತೇಳಿ. ಅದಕ್ಕೆ ಸುಮ್ಮನಿರಮ್ಮ, ನೀನು ಬರೀ ಇದೇ ಹೇಳಬೇಡ, ಇನ್ನೂ ಟೈಮ್ ಇದೆ ಅಂತೇಳಿ ಅವಳು ಮಾತಾಡ್ತಾ ಇರ್ತಾಳೆ. ಅಮ್ಮ ಮಗಳು ಇಬ್ಬರು ಮಾತಾಡೋ ಟೈಮಿಗೆ ಮಾತಾಡ್ಕೊಂಡು ನಿಂತಿರ್ತಾರೆ. ಅಷ್ಟೊತ್ತಿಗೆ ಈ ಧಾರಾವಾಹಿ ಇಲ್ಲಿಗೆ ಎಂಡ್ ಆಗುತ್ತೆ. ನಾಳಿನ ಎಪಿಸೋಡಲ್ಲಿ ಏನು ಸ್ಟೋರಿ ಬರುತ್ತೆ, ಹೇಗೆ ಮೂವ್ ಆಗುತ್ತೆ ಕಾದು ನೋಡೋಣ. ಇವತ್ತಿಗೆ ಈ ಧಾರಾವಾಹಿನ ಎಂಡ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ಧಾರಾವಾಹಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ, ಬಾಯ್.